ಬುಜ್ಜಿ ಬಾಯ್. ಹೊಟಾಟ ಬಟಾಟ. ಬಾಯ್. ಗೈಸ್ ಇಲ್ಲಿ ಜಿಂದಾಲ್ ಹತ್ರ ಬಂದೆ. ಫೋನ್ ಮೌಂಟ್ ಹುಡುಗ ಮಾಡ್ತಾಯಿದ್ದ. ನಮಗೂ ಒಂದು ಇರಲಿ ಅಂತೆ ಊಟಕ್ಕೆ ಅಂತ ಇದ್ದೀನಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀನೇನಪ್ಪ ಅಂದರೆ ₹300 ಕೊಟ್ಬಿಟ್ಟು ಒಂದು ಮೌಂಟು ಮತ್ತು ಒಂದು ಫೋನ್ ಕವರ್ ತಗೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ರೈಡ್ ನಿಲ್ಬಾರ್ದು ಅಂತ ಗೈಸ್. ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ರೈಡ್ ನಿಲ್ಬಾರ್ದು ಅಂತ ಗೈಸ್. ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ. ಅಲ್ಲೇ ಬಂಕಿದೆ, ಆದರೆ ಡಿವೈಡ್ರ್ ಇಲ್ಲ. ಸರಿ, ಯೂಟರ್ನ್ ಇಲ್ಲ ಅಲ್ಲಿ. ಏನು ಮಾಡೋದು ಇವಾಗ ಯೋಚನೆ ಮಾಡ್ತಾ ಇದ್ದೀನಿ. ಟೀಕೆ ಬ್ರಾ, ನಿಮ್ಮ ಥರನೇ ಆಗ್ತಿದೆಯಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಫುಲ್ ಟ್ಯಾಂಕು, ನೋಡೋಕ್ಕಷ್ಟೇ ಖುಷಿ ಆಗೋದು. ಸೊ ಈಗ ಏನು ಮಾಡ್ತೀನಿ ಅಂದರೆ ಈ ಫುಟ್ಪಾತ್ ಮೇಲೇ ತಳ್ಕೊಂಡು ಆ ಕಡೆ ಹೋಗ್ಬಿಡ್ತೀನಿ ಸೇಫಾಗಿ. ಕಮ್ ಆನ್ ಗೈಸ್, ಲೆಟ್ಸ್ ಗೋ. ಸೊ ಗೈಸ್, ಈಗ ನಮ್ಮ ಪ್ಲ್ಯಾನ್ ಏನಪ್ಪ ಅಂತಂದರೆ ಕೊಳ್ಳೇಗಾಲದಿಂದ ಯಾವುದು ಬಂಡೀಪುರ ಫಾರೆಸ್ಟ್ ನೋಡೋಣ ಅಂತ. ಬಂಡೀಪುರ ಫಾರೆಸ್ಟ್ ನೋಡಿಕೊಂಡು ನೈಟು ಕೊಳ್ಳೇಗಾಲ ಅಥವಾ ಮಹದೇಶ್ವರನ ಬೆಟ್ಟದಲ್ಲಿ ಹಾಲ್ಟ್ ಆಗೋದು. ಹಾಲ್ಟ್ ಆಗ್ಬಿಟ್ಟು ನಾಳೆ ಸೋಮವಾರ ಬೆಳಗಿನ ಜಾವನೇ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಲೊಕೇಶನ್ ಶಿಫ್ಟ್ ಅಂತ ಹೇಳ್ಬಿಟ್ಟು ಹೊರಟ್ಬಿಡೋದು ಅಲ್ಲಿಂದ. ಸೊ ಅಲ್ಲಿಂದ ಹೊರಟ್ಬಿಟ್ಟು ಏನು ಮಾಡಬೇಕು ಅಂತ ಇವತ್ತು ನೈಟ್ ಪ್ಲ್ಯಾನ್ ಮಾಡ್ತೀವಿ. ಪ್ಲ್ಯಾನ್ಸ್ ಇಲ್ಲ ಗೈಸ್, ದೇವ್ರ ದರ್ಶನ ಮಾಡ್ಬೇಕನ್ನೋದೊಂದು ತಲೆಯಲ್ಲೈತೆ ಅಷ್ಟೇ. ಬಾಯ್. ಗೈಸ್, ನನ್ನ ಸ್ಪೆಕ್ಸಿಂದು ಕತಿ ಬಿದ್ದೋಗ್ಬಿಟ್ಟಿದೆಯಂತೆ. ಅದೇನೋ ಬಸ್ಸಾಗಿ ನಿಲ್ಲಿಸ್ಬಿಟ್ಟು ಹೇಳಿದ್ರು ಪಾಪ ನನಗೆ. ಸೊ ವಾಪಸ್ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಬಸ್ ಅವ್ರು ನಿಲ್ಲಿಸ್ಬಿಟ್ಟು ಹೇಳಿದ್ರು ಬಾಕ್ಸ್ ಬಿದ್ದೋಯ್ತು ಅಂತ ಸ್ಪೆಕ್ಸ್. ನಾನು ಇದು ಸೀಟ್ ಕವರ್ ಹಿಂದೆ ಬರುತ್ತಲ್ಲ ಅದು ಅನ್ಕೊಂಡೆ. ಹಾಂ, ಹಿಂಗಿದೈತಲ್ಲ. ಥ್ಯಾಂಕ್ ಯು ಬಾಸ್. ಇವಾಗ ಅವ್ರೇನಾದ್ರು ನಂದು ಅಂತ ಅಂದಿದ್ದೀರ, ಒಂದು 2 ಸಲ ಕೇಳ್ತಾ ಇದ್ದೆ. ಸರಿ ಆಯ್ತು, ಎತ್ಕೊಂಡು ಹೋಗೋಣ ಅಂತ ಬಿಡ್ತಾ ಇದ್ದೆ. ಬರೀ ಒಳಗಡೆ ಸ್ಪೆಕ್ಸ್ ಒಂದು ಇಸ್ಕೊತಾ ಇದ್ದೆ. ಹಾಂ, ನೆಕ್ಸ್ಟ್ ಬ್ರೇಕು ಕೊಳ್ಳೇಗಾಲದಲ್ಲಿ ಹಾಕೋಣ. ಸೊ ನನ್ನ ಗಾಡಿ ಸೆಂಟ್ರ್ ಸ್ಟ್ಯಾಂಡಲ್ಲಿ ಕರೆಕ್ಟಾಗಿ ನಿಲ್ಲಲ್ಲ, ಒಂದು ಸೈಡಾಗಿ ನಿಂತ್ಕೊಳ್ಳುತ್ತೆ. ಅದಕ್ಕೇನಾದರೂ ಸೊಲ್ಯೂಷನ್ ಇದ್ದರೆ ಪ್ಲೀಸ್ ಹೇಳ್ರಿ ಯಾರಾದರೂ RX ಪ್ರೇಮಿಗಳು. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ.
ಸ್ಪೆಕ್ಸ್ ಹಾಕ್ಕೊಂಡಾಗಿಂದ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನನ್ನ ಸೆಟಪ್ ಗಾಡಿದು ಹೆಂಗಿದೆ ಅಂತ. ವಿಟೇರ ಬ್ಯಾಗ್ ಇದೆ, ಕ್ಲಾ ಬ್ಯಾಗ್ ಅಂತ ಕರೀತಾರೆ ಇದನ್ನು. ಹೀಗಿದೆ. ನಂಬರ್ ಪ್ಲೇಟು ಉದುರೋಗ್ಬಿಟ್ಟಿದೆ, ಅಂದರೆ ಕಟ್ಟಾಗ್ಬಿಟ್ಟಿದೆ ಇದು. ಮತ್ತು ಇಂಡಿಕೇಟ್ರ್ಗಳು ಮುರಿದೋಗ್ಬಿಟ್ಟಿದ್ದಾವೆ. ಸೊ ದಿಸ್ ಈಸ್ ದ ಸೆಟಪ್ ಆಫ್ ಮೈ ವೆಹಿಕಲ್. ಸೊ ಈಗ ನಮ್ಮ ಪ್ಲ್ಯಾನ್ ಏನಪ್ಪ ಅಂತಂದರೆ, ಫಸ್ಟು ಸ್ಪೆಕ್ಸ್ ಬಿಚ್ಚಿಬಿಟ್ಟು ಹೆಲ್ಮೆಟ್ ಬಿಚ್ತೀನಿ, ಆಮೇಲೆ ಮಿಕ್ಕಿದ ಕೆಲಸ ಹೇಳ್ತೀನಿ. ಸೊ ಗೈಸ್, ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಹೋಗ್ತಾ ಇರೋ ಟ್ರಿಪ್ ಬಗ್ಗೆ ಹೇಳಿಲ್ಲ ಎಲ್ಲೂ. ಸೊ ಈಗ ನಾನು ಹೋಗ್ತಾ ಇರೋದು ನೆಲಮಂಗಲದಿಂದ ಮಲೆ ಮಹದೇಶ್ವರನ ಬೆಟ್ಟಕ್ಕೆ, ನಮ್ಮ RX-ಅಲ್ಲಿ. ಸೊ RX ಪ್ರೇಮಿಗಳು ಯಾರ್ಯಾರು ಇದ್ದೀರಾ, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಸಿದ್ದು NLM ಅಂತ ಹೇಳ್ಬಿಟ್ಟು ಫಾಲೋ ಮಾಡಿ ದಯವಿಟ್ಟು. ಮತ್ತು ಸೇಮ್ ನೇಮಿಂದ ಯೂಟ್ಯೂಬಲ್ಲೂ ಪೇಜ್ ಇದೆ, ಚಾನಲ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನನ್ನ ಟೂರಿಂಗ್ ಸೆಟಪ್ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ. ಸೊ ಪ್ರೈಮರಿ ಬೇಕಾಗಿರೋದು ಹೆಲ್ಮೆಟ್ಗೆ ವ್ಲಾಗ್ ಸೆಟಪ್ಗೆ ಈ ಥರ ಮೌಂಟ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತು ಫೋನ್ ಮೌಂಟ್ ಮಾಡ್ಕೊಳಕ್ಕೆ ಇದನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆ ಮಳೆ ಬಂದಾಗ ಫೋನ್ ಸೇಫ್ಟಿ ಮತ್ತು ಮ್ಯಾಪ್ಗೆ ಅಂತ ಹೇಳ್ಬಿಟ್ಟು ಇದೊಂದು ಇಟ್ಕೊಂಡಿದ್ದೀನಿ. ಇವತ್ತು ತೊಗೊಂಡಿದ್ದೀವಿ ಎರಡೂ. ಸೊ ನನ್ನ ಬ್ಯಾಗ್ ಬಗ್ಗೆ ಬಂದರೆ, ವಿಟೇರಾ ಕ್ಲಾ ಬ್ಯಾಗ್ ತೊಗೊಂಡಿದ್ದೆ ನಾನು. 100% ವಾಟರ್ ಪ್ರೂಫ್, ವಾಟರ್ ಕವರ್, ರೈನ್ ಕವರ್ ಎಲ್ಲ ಇಲ್ಲಿ ಕೊಟ್ಟಿದ್ದಾನೆ ಬ್ಯಾಗಿಗೆ. ಸ್ಪೆಕ್ಸು ಮತ್ತು ರೈನ್ ಕೋಟು ಇವೆಲ್ಲ ಇಟ್ಕೊಂಡಿದ್ದೀನಿ. ಇದೊಂದು ತೊಗೊಂಡಿದ್ದೆ, ಹಾಕಿಸ್ಬೇಕಿತ್ತು ಸ್ವಿಚ್ನ. 4-way ಇಂಡಿಕೇಟ್ರು, ಹಿಂದೆ ಇಂಡಿಕೇಟ್ರ್ಗಳೇ ಇಲ್ಲ, ಸೊ ಕನೆಕ್ಟ್ ಮಾಡಿಸಿಲ್ಲ. ಇದೊಂದು ಇಟ್ಕೊಂಡಿದ್ದೀನಿ, ದಪ್ಪ ಸ್ಪ್ಯಾನರು, ಒಳ್ಳೆ ಸೈಜ್ ಇದೆ. ಎಮರ್ಜೆನ್ಸಿಗೆ ಕೈ ಕರೆಕ್ಟಾಗಿ ಸಿಗಲಿ ಅಂತ ಹೇಳ್ಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀನಿ. ನಮ್ಮ ಸೇಫ್ಟಿಗೋಸ್ಕರ. ನನ್ನ ಟೆಂಟ್ ಮತ್ತು ಪಿಲ್ಲೋ ಈ ಕವರಲ್ಲಿದೆ. ಯೋಗ ಮ್ಯಾಟ್ ಇದೆ ಮಲ್ಕೊಳ್ಳೋಕ್ಕೆ. ಈ ಕಡೆ ಬಂತು ಅಂದರೆ ಇಲ್ಲಿ ಆಯಿಲ್ ಕ್ಯಾನಲ್ಲಿ ಒಂದು ಸ್ವಲ್ಪ ಪೆಟ್ರೋಲ್ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿಗೆ. ಇನ್ನೂ ಒಂದು ಸ್ಪೇರ್ ಇದೆ. ಇದರೊಳಗಡೆ ನನ್ನ ಡೆಂಟಲ್ ಕಿಟ್ ಎಲ್ಲ ಇದೆ, ಅಂದರೆ ಚಾರ್ಜರು ಮತ್ತು ಬೇಸಿಕ್ ನೆಸೆಸಿಟೀಸ್, ಸೋಪ್, ಅದು ಇದು ಎಲ್ಲ ಇದ್ದಾವೆ. ಇನ್ನು ಒಳಗಡೆ ಬಂದರೆ ನನ್ನ ಬಟ್ಟೆಗಳಿಟ್ಟಿದ್ದೀನಿ. ಮತ್ತು ಇಲ್ಲಿ ಏನಪ್ಪ, ಡಾಕ್ಯುಮೆಂಟ್ಸ್. ಇಷ್ಟು ಟೂರಿಂಗ್ ಸೆಟಪ್. ಬ್ಯಾಗ್ನ ಕಟ್ಟೋಕ್ಕೆ ಬ್ಯಾಗಲ್ಲೇ ದಾರ ಕೊಟ್ಟಿದ್ದಾರೆ. ಇಲ್ಲಿಗೊಂದು ಕಟ್ಟಿದ್ದೀನಿ, ಆ ಕಡೆ ಒಂದು ಕಟ್ಟಿದ್ದೀನಿ. ಮತ್ತು ಇಲ್ಲಿ ಅಡಲಿಂದ ತುರಿಸ್ಕೊಂಡು ಈ ಕಡೆ ಏರಿಸ್ಕೊಳ್ಳೋಕ್ಕೆ ಒಂದು ದಾರ ಕೊಟ್ಟಿದ್ದಾರೆ, ಕಟ್ಕೊಂಬಿಟ್ಟಿದ್ದೀನಿ. ಸೊ ಇದಿಷ್ಟು ನನ್ನ ಟೂರಿಂಗ್ ಸೆಟಪ್. ಸೇಫ್ಟಿಗೋಸ್ಕರ ರೈಡಿಂಗ್ ಜಾಕೆಟ್ ಹಾಕ್ಕೊಂಡಿದ್ದೀನಿ. ಘಾಟ್ ಸೆಷನ್ ಸ್ಟಾರ್ಟ್ ಆದಮೇಲೆ ನೀ ಘಾಟ್ಸ್ ಹಾಕ್ಕೊತೀನಿ. ಸೊ ನಾವು ಕ್ರೂಸ್ ಮಾಡೋ ಸ್ಪೀಡಿಗೆ ನೀ ಘಾಟ್ಸ್ ಹೈವೇದಲ್ಲೆಲ್ಲ ನೆಸೆಸಿಟಿ ಇಲ್ಲ. 70 to 100 ಒಳಗಿರ್ತೀನಿ, ಅದರಿಂದ ನನಗೆ ನೀ ಘಾಟ್ಸ್ ಎಲ್ಲ ನೆಸೆಸಿಟಿ ಇಲ್ಲ. ಡಿಪೆಂಡ್ಸ್ ಆನ್ ದ ರೋಡ್ ಕಂಡೀಷನ್ಸ್ ಆ್ಯಂಡ್ ದ ವೇ ಯು ಡ್ರೈವ್. ಐ ಆಮ್ ಕಾನ್ಫಿಡೆಂಟ್ ಎನಫ್ ಆ್ಯಂಡ್ ಐ ಆಮ್ ಸೇಫ್ ಎನಫ್ ಇನ್ ಮೈ ರೈಡ್ ಅಂತ ನನಗೆ ಅನ್ನಿಸ್ತಿದೆ. ಸೊ ಅದಕ್ಕೋಸ್ಕರ ನಾನು ನೀ ಘಾಟ್ಸ್ ಇವಾಗ ಸದ್ಯಕ್ಕೆ ಹಾಕ್ಕೊಂಡಿಲ್ಲ. ರೈಡಿಂಗ್ ಜಾಕೆಟ್ ಹಾಕ್ಕೊಂಡಿದ್ದೀನಿ. ನನ್ನ ಫೇವ್ರೆಟ್ ರೈಡಿಂಗ್ ಜಾಕೆಟ್ ಇದು, ಆಕ್ಸರ್. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲೆಟ್ಸ್ ಸ್ಟಾರ್ಟ್ ದ ರೈಡ್.